ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗಬೇಕಿತ್ತು. ಆದರೆ ಈ ಪ್ರಕರಣದ ತೀರ್ಪನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏಪ್ರಿಲ್ 15ಕ್ಕೆ ಮತ್ತೆ ಮುಂದೂಡಿದೆ. ಆ ಮೂಲಕ ಏಪ್ರಿಲ್ 15ರವರೆಗೂ ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಕ್ಕಂತೆ ಆಗಿದ್ದರೂ ಅವರ ಎದೆಯಲ್ಲಿ ಢಾವ ಶುರುವಾಗಿದೆ. 2016ರ ಜೂನ್ 15ರಂದು ಸಪ್ತಾಪುರ ಬಡಾವಣೆಯ ಉದಯ್ ಜಿಮ್ನಲ್ಲಿ ಯೋಗೇಶ್ ಗೌಡ ಅವರ ಬರ್ಬರ ಕೊಲೆ ಆಗಿತ್ತು. ಈ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ 15ನೇ ಆರೋಪಿ ಆಗಿದ್ದಾರೆ. ವಾಸ್ತವವಾಗಿ ಈ ಕೊಲೆ ಭೂ ವಿವಾದಕ್ಕೆ ಸಂಬಂಧಿಸಿತ್ತು ಅಂತ ಸ್ಥಳೀಯ ಪೊಲೀಸರೇ ಭಾಗಶಃ ತನಿಖೆ ಮುಗಿಸಿದ್ದರು. ಇದರಲ್ಲಿ ವಿನಯ್ ಕುಲಕರ್ಣಿ ಆರೋಪಿ ಆಗಿರಲಿಲ್ಲ. ಯಾವಾಗ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತೋ ಆಗ ಈ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಿದ ನಂತರ ಸಿಬಿಐ ಈ ಕೊಲೆ ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿತು. ಕೊಲೆ ಪ್ರಕರಣ ಹಾಗೂ ಸಾಕ್ಷಿ ನಾಶ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಭಾಗಿ ಆಗಿದ್ದಾರೆ ಅಂತ ಸಿಬಿಐ ಅವರನ್ನ ಅರೆಸ್ಟ್ ಮಾಡಿತ್ತು. 2016ರಿಂದ ಇಲ್ಲಿಯವರೆಗೆ ಸುಮಾರು 10 ವರ್ಷಗಳವರೆಗೆ ಈ ಕೊಲೆ ಪ್ರಕರಣದ ವಿಚಾರಣೆ ನಡೆಯುತ್ತಲೇ ಇದೆ. ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ ನಲ್ಲಿ ಬಸವರಾಜ ಮುದ್ದಗಿ, ವಿಕ್ರಮ್, ಕೀರ್ತಿಕುಮಾರ್, ಸಂದೀಪ್, ವಿನಾಯಕ, ಮಹಾಬಳೇಶ್ವರ ಎಂಬಾತರು ಆರೋಪಿಗಳಾಗಿದ್ದಾರೆ. ಇವರ ಜೊತೆಗೆ ಸಿಬಿಐ ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ, ಸಂತೋಷ್, ದಿನೇಶ್, ಅಶ್ವಥ್, ಸುನೀಲ್, ನಜೀರ್ ಅಹಮದ್, ಶಾನವಾಜ್, ನೂತನ್, ಹರ್ಷಿತ್, ಶಿವಾನಂದ್ ಬಿರಾದಾರ್, ವಿಕಾಸ್ ಕಲಬುರ್ಗಿ ಎಂಬಾತರ ಮೇಲೂ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿತ್ತು. 2019ರಿಂದ ಯಾವಾಗ ಸಿಬಿಐ ಈ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡಿತು ಆಗಿನಿಂದಲೂ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಲೇ ಬಂದಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ 20 ಜನ ಆರೋಪಿಗಳು ಗುರುವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಎದುರು ಹಾಜರಾಗಿದ್ರು. ಸದ್ಯ ಈ ಪ್ರಕರಣದ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಏಪ್ರಿಲ್ 15ಕ್ಕೆ ಮುಂದೂಡಿದೆ. ಅಲ್ಲಿಯವರೆಗೂ ವಿನಯ್ ಕುಲಕರ್ಣಿ ಹಾಗೂ ಅವರ ಅಭಿಮಾನಿಗಳು ತೀರ್ಪಿಗಾಗಿ ಕಾಯುವಂತಾಗಿದೆ.